ಈಗ ನೀವು ಪ್ರತಿ ಸಾರಿ ಈ ರೀತಿಯ ವಿಚಾರಗಳ ಬಗ್ಗೆ ಮಾತಾಡಿದಾಗ ಒಂದು ವಿಚಾರ ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಉಪ್ಪಿ ಸರ್ ಲೀಡರ್ ಆಗಲ್ಲ, ಜಸ್ಟ್ ಒಂದು ಮೋಟಿವೇಟ್ ಮಾಡ್ತಾರೆ ಅಷ್ಟೇ. ನಮ್ಮಲ್ಲೂ ಅಂತ ಒಬ್ಬ ಲೀಡರ್ ಬೇಕು ಅನ್ನೋದು ನೀವು ಕೂಡ ಹೇಳಿದಾಗ ಸಾಕಷ್ಟು ಜನ ಹೇಳಿದ್ದಾರೆ. ಹಾಗಾದ್ರೆ ಇದೆಲ್ಲವೂ ಕೂಡ ನಿಮ್ಗೆ ಇನ್ಸ್ಪಿರೇಷನ್ ಆಗಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂಥದ್ದು, ಪಕ್ಷವನ್ನು ಮುನ್ನಡೆಸುವಂಥದ್ದು ಅಥವಾ ಇನ್ಯಾರನ್ನು ಒಗ್ಗೂಡಿಸ್ಕೊಳ್ಳುವಂಥದ್ದು, ಈ ಥರದ ಪ್ರಯತ್ನಗಳಾಗುತ್ತೆ ಸರ್? ನಾನು ಯಾವತ್ತೂ ಫಾಲೋ ಇರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲ, ಅಹಂಕಾರದಲ್ಲಿ ಹೇಳ್ತಿಲ್ಲ. ನಾನು ಯಾವಾಗಲೂ ಬೇರೆ ಥರನೇ ಯೋಚನೆ ಮಾಡ್ತೀನಿ. ಅಂದರೆ ಫಾಲೋ ಮಾಡಿದ್ರೆ ನನಗೆ ಖುಷಿ ಕೊಡಲ್ಲ. ಈಗ ನಾನು ಸಿನಿಮಾನೂ ಅಷ್ಟೇ, ಯಾವುದೋ ಒಂದು ಆ್ಯಕ್ಷನ್ ಫಿಲಮ್ ಇಟ್ಟಾಗಿದೆ, ನಾನೊಂದು ಆ್ಯಕ್ಷನ್ ಫಿಲಮ್ ಮಾಡಬೇಕು, ಯಾವುದೋ ಒಂದು ದೊಡ್ಡ ಈ ಥರ ಆಗಿದೆ, ನಾನೊಂದು ಈ ಥರ ಮಾಡಬೇಕು, ಆ ಥರ ಯಾವತ್ತೂ ನಾನು ಯೋಚನೆ ಮಾಡಿ ನಂದೇನೋ ಬೇರೆ ಥರನೇ ನಾನು ಯಾವಾಗಲೂ ಅದೇ ಥರ ಸಿನಿಮಾ ಮಾಡ್ಕೊಂಬಂದಿದ್ದೀನಿ. ಇದರಲ್ಲೂ ಅಷ್ಟೇ ನಾನು ಹೇಳ್ತಿರೋದು ಅದೇ ಹೇಳಿದ್ದು. ನಾನು ಏನು ಹೇಳಿ, ನಾನು ಫಸ್ಟಿಂದ ಯಾಕೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಲ್ಲ ಎಲೆಕ್ಷನ್ಗೆ ಅಂತ ಹೇಳಿದ್ದೆ ಅದಕ್ಕೋಸ್ಕರ. ನನಗೆ ಆರ್ಟಿಸ್ಟಾಗಿ ನೀವು ಓಟ್ ಹಾಕೋದಲ್ಲ, ನನ್ನ ವಿಚಾರಗಳಿಗೆ ಓಟ್ ಹಾಕಿ. ನನಗೆ ಅಂತಲ್ಲ, ಬೇರೆ ಯಾರೋ ನಿಂತ್ಕೊಂಡ್ರು, ನೀವು ನಿಂತ್ಕೊಂಡ್ರು ಕೂಡ ಈ ವಿಚಾರ ಪ್ರಕಾರ ನಾನು ಕೆಲಸ ಮಾಡ್ತೀನಿ ಅಂದರೆ ಅಂಥವ್ರಿಗೆ ಎನ್ಕರೇಜ್ ಮಾಡೋವಂಥ ಸಂದರ್ಭ ಬರಲಿ ಅಂತ. ಎಸ್ ಸರ್. ಸರ್, ಇದೆಲ್ಲರ ಜೊತೆಗೆ ಇನ್ನೊಂದು ಮಾತು ಇತ್ತೀಚೆಗೆ ಬಂತು. ಅಂದರೆ ಉಪ್ಪಿ ಸರ್ ಹೇಳ್ತಾರೆ, ಬಟ್ ಕೆಲವು ಸಂದರ್ಭದಲ್ಲಿ ಮತ್ತೆ ನಮ್ಮ ರಾಜಕಾರಣಿಗಳೇನಿದ್ದಾರೋ ಅವರು ಇದ್ದಾರೋ ಅವ್ರ ಜೊತೆಗೇ ಹೋಗುವಂಥದ್ದು, ವೇದಿಕೆಗಳಲ್ಲಿ ಅವ್ರನ್ನೇ ಹೊಗಳುವಂಥ ರೀತಿಯ ಮಾತನಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅನ್ನೋಂಥದ್ದು ಸರ್. ಅದನ್ನ ಹೇಗೆ ತಗೋತೀರಿ? ಅಲ್ಲ, ನಾನು ಹೇಳ್ತಿರೋದು, ಇವಾಗ ನೀವು ಒಬ್ಬನ ಆಲ್ರೆಡಿ ಆಯ್ಕೆ ಮಾಡಿದ್ದೀರಾ, ಅವ್ರ ಜೊತೆ ಹೋಗ್ತೀರಾ, ನೀವು ಯಾರ್ದೋ ಮನೆಗೆ ಹೋಗ್ತೀರಾ, ಅವ್ರು ಊಟ ಕೊಡ್ತಾರೆ, ಊಟ ಚೆನ್ನಾಗಿಲ್ಲ ಅಂತೀರಾ. ಒಂದು ಸೌಜನ್ಯ ಅಲ್ವಾ, ಊಟ ಚೆನ್ನಾಗಿದೆ ಅಂತೇಳಿ ಏನಿದೆಯೋ ಅದನ್ನು ನಾನು ಹೇಳಿದೆ ಅಷ್ಟೇ. ಏನು ಹೇಳಿ, ಹಂಗಂತ ನಾನು ಇದುವರೆಗೂ ಬಂದಾಗಿಂದ ನಾನು ಯಾರನ್ನೂ ದೂಷಿಸೇ ಇಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಅದೇ ರಾಜಕಾರಣ ಅನಿಸ್ಬಿಟ್ಟಿದೆ ಇವಾಗ. ಇನ್ನೊಬ್ಬರನ್ನ ಬೈದರೆ ಇವನೊಬ್ಬ ಬೆಟ್ರ್ ಬಂದ ಅಂತ, ಅವನ್ನ ಬೈದರೆ ಇವನು ಬೆಟ್ರು ಅಂತ. ಹಂಗಲ್ಲ ಹೇಳಿದ್ದು, ಅದು ಬಿಟ್ಬಿಡಿ, ಅದು ಬೇರೆ. ನಾನು ಹೇಳ್ತಿರೋದು ನಾನು ಎಲೆಕ್ಷನ್ ಟೈಮಲ್ಲಿ ನಡೆಯುವಂಥ ವಿಷಯಗಳು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೀವು ಪ್ರತಿ ಸಾರಿ ಈ ರೀತಿಯ ವಿಚಾರಗಳ ಬಗ್ಗೆ ಮಾತಾಡಿದಾಗ ಒಂದು ವಿಚಾರ ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಉಪ್ಪಿ ಸರ್ ಲೀಡರ್ ಆಗಲ್ಲ, ಜಸ್ಟ್ ಒಂದು ಮೋಟಿವೇಟ್ ಮಾಡ್ತಾರೆ ಅಷ್ಟೇ. ನಮ್ಮಲ್ಲೂ ಅಂತ ಒಬ್ಬ ಲೀಡರ್ ಬೇಕು ಅನ್ನೋದು ನೀವು ಕೂಡ ಹೇಳಿದಾಗ ಸಾಕಷ್ಟು ಜನ ಹೇಳಿದ್ದಾರೆ. ಹಾಗಾದ್ರೆ ಇದೆಲ್ಲವೂ ಕೂಡ ನಿಮ್ಗೆ ಇನ್ಸ್ಪಿರೇಷನ್ ಆಗಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂಥದ್ದು, ಪಕ್ಷವನ್ನು ಮುನ್ನಡೆಸುವಂಥದ್ದು ಅಥವಾ ಇನ್ಯಾರನ್ನು ಒಗ್ಗೂಡಿಸ್ಕೊಳ್ಳುವಂಥದ್ದು, ಈ ಥರದ ಪ್ರಯತ್ನಗಳಾಗುತ್ತೆ ಸರ್? ನಾನು ಯಾವತ್ತೂ ಫಾಲೋ ಇರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲ, ಅಹಂಕಾರದಲ್ಲಿ ಹೇಳ್ತಿಲ್ಲ. ನಾನು ಯಾವಾಗಲೂ ಬೇರೆ ಥರನೇ ಯೋಚನೆ ಮಾಡ್ತೀನಿ. ಅಂದರೆ ಫಾಲೋ ಮಾಡಿದ್ರೆ ನನಗೆ ಖುಷಿ ಕೊಡಲ್ಲ. ಈಗ ನಾನು ಸಿನಿಮಾನೂ ಅಷ್ಟೇ, ಯಾವುದೋ ಒಂದು ಆ್ಯಕ್ಷನ್ ಫಿಲಮ್ ಇಟ್ಟಾಗಿದೆ, ನಾನೊಂದು ಆ್ಯಕ್ಷನ್ ಫಿಲಮ್ ಮಾಡಬೇಕು, ಯಾವುದೋ ಒಂದು ದೊಡ್ಡ ಈ ಥರ ಆಗಿದೆ, ನಾನೊಂದು ಈ ಥರ ಮಾಡಬೇಕು, ಆ ಥರ ಯಾವತ್ತೂ ನಾನು ಯೋಚನೆ ಮಾಡಿ ನಂದೇನೋ ಬೇರೆ ಥರನೇ ನಾನು ಯಾವಾಗಲೂ ಅದೇ ಥರ ಸಿನಿಮಾ ಮಾಡ್ಕೊಂಬಂದಿದ್ದೀನಿ. ಇದರಲ್ಲೂ ಅಷ್ಟೇ ನಾನು ಹೇಳ್ತಿರೋದು ಅದೇ ಹೇಳಿದ್ದು. ನಾನು ಏನು ಹೇಳಿ, ನಾನು ಫಸ್ಟಿಂದ ಯಾಕೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಲ್ಲ ಎಲೆಕ್ಷನ್ಗೆ ಅಂತ ಹೇಳಿದ್ದೆ ಅದಕ್ಕೋಸ್ಕರ. ನನಗೆ ಆರ್ಟಿಸ್ಟಾಗಿ ನೀವು ಓಟ್ ಹಾಕೋದಲ್ಲ, ನನ್ನ ವಿಚಾರಗಳಿಗೆ ಓಟ್ ಹಾಕಿ. ನನಗೆ ಅಂತಲ್ಲ, ಬೇರೆ ಯಾರೋ ನಿಂತ್ಕೊಂಡ್ರು, ನೀವು ನಿಂತ್ಕೊಂಡ್ರು ಕೂಡ ಈ ವಿಚಾರ ಪ್ರಕಾರ ನಾನು ಕೆಲಸ ಮಾಡ್ತೀನಿ ಅಂದರೆ ಅಂಥವ್ರಿಗೆ ಎನ್ಕರೇಜ್ ಮಾಡೋವಂಥ ಸಂದರ್ಭ ಬರಲಿ ಅಂತ. ಎಸ್ ಸರ್.